ಎಲ್ಲ ಸರ್ವಧರ್ಮದವರು ಖುಷಿಯನ್ನ ದೇಶದಲ್ಲಿ ಹಂಚಿದ್ರೆ ಜಾತಿ ಭೇದ ಮರೆತು ಎಲ್ಲರೂ ಖುಷಿಯಲ್ಲಿ ಜೀವನ ನಡೆಸಲು ಸಾಧ್ಯ ಎಂದು ಸೌಹಾರ್ದ ಕ್ರಿಸ್ಮಸ್ ಉತ್ಸವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ಅಭಿಪ್ರಾಯಪಟ್ಟರು. ಅವರು ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಸಹಯೋಗದಲ್ಲಿ ಕದ್ರಿ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಸೌಹಾರ್ದ ಕ್ರಿಸ್ಮಸ್ ಉತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಎಲ್ಲರಿಗೂ ಖುಷಿಯನ್ನ ಹಂಚುವ ಕಾರ್ಯ ಪ್ರಶಂಸನೀಯವೆಂದರು. ಎಲ್ಲ ಸರ್ವಧರ್ಮದವರು ಖುಷಿಯನ್ನ ದೇಶದಲ್ಲಿ ಹಂಚಿದ್ರೆ ಖುಷಿಯು ದೇಶದಲ್ಲಿ ಯಾವ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲರಲ್ಲಿ ಖುಷಿಯಾಗಿ ಇರುವಂತೆ ಮಾಡುತ್ತದೆ ಎಂದು ಹೇಳಿದರು. ನಮಗೆ ಯಾವಾಗಲೂ ಹೇಳ್ತಾ ಇದ್ರು, ನೀವೇನಾದರೂ ಹಂಚಬೇಕು ಅಂತ ಹೇಳಿದ್ರೆ ಯಾವಾಗಲೂ ಖುಷಿನ ಹಂಚಬೇಕಂತ. ಆ ಖುಷಿ ಯಾವುದಕ್ಕೂ ಕಾರಣಕ್ಕೂ ಯಾವ ಮನುಷ್ಯ, ಯಾವ ದೇಶದವನು, ಯಾವ ರಾಜ್ಯದವನು, ಯಾವ ಧರ್ಮದವನು, ಯಾವ ಜಾತಿಯವನು ಅಂತ ನೋಡೋದಿಲ್ಲ. ಖುಷಿ ಎಲ್ಲರಿಂದನೂ ಹರಡ್ತದೆ, ಎಲ್ಲರಿಗೂ ಹೋಗುತ್ತೆ. ಸೊ ಅಂಥ ಒಂದು ಖುಷಿ ಹಂಚುವಂಥ ಇಂಥ ಕಾರ್ಯಕ್ರಮಗಳು ಅದು ನಮ್ಮಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚು ಆಗಬೇಕು. ಅಂಥ ಕಾರ್ಯಕ್ರಮಗಳು ಇನ್ನೂ ಮುಂದುವರೆದ ದಿನಗಳಲ್ಲಿ ಎಲ್ಲ ಸರ್ವಧರ್ಮದವರು ಕೂಡ ಅದನ್ನು ಆಚರಣೆ ಮಾಡುವಂಥ ಕಾರ್ಯಕ್ರಮಗಳು ಮುಂದೆ ಬರಲಿ ಅಂತ ಆಶಿಸ್ತೀನಿ ಈ ವೇದಿಕೆ ಮೂಲಕ. ಅದೇ ರೀತಿ ಈ ಬರುವ ದಿನಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವೇದಿಕೆ ಮೂಲಕ ನಾನೊಂದು ಹೇಳೋದು ಇಷ್ಟಪಡೋದಂದರೆ, ಈ ತಿಂಗಳ ಡಿಸೆಂಬರ್ 20ರಿಂದ ಫೆಬ್ರವರಿ 14 ತನಕ ನಮ್ಮದು ಆಲ್ಮೋಸ್ಟ್ 1.25 ತಿಂಗಳು ನಮ್ಮದು ಕರಾವಳಿ ಉತ್ಸವ ನಡೆಯುತ್ತೆ. ಪ್ರತಿ ವರ್ಷ ನಡೆಯುವಂಥ ರೀತಿಗಿಂತ ಈ ಸರಿ ಬಹಳ ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಈ ಸರಿ ಆಚರಣೆ ಮಾಡಬೇಕಂದ್ರೆ ನಾವು ಆಲ್ಮೋಸ್ಟ್ 3 ತಿಂಗಳಿಂದ ಯೋಚನೆ ಮಾಡಿ ಮಾಡಬೇಕಾಗಿದ್ದು. ಮಂಗಳೂರಿನ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನಾ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ಭಾಗವಹಿಸಿ ಉತ್ಸವಕ್ಕೆ ಇನ್ನಷ್ಟು ಮೆರುಗನ್ನ ನೀಡಿದರು. ನಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುವುದು ಒಂದೇ ಆಸೆ, ನಮಗೆ ಪ್ರೀತಿ ಬೇಕು, ಶಾಂತಿ ಬೇಕು, ಸಮಾಧಾನ ಬೇಕು. ಈ ಜೀವನ ಉತ್ತಮವಾಗಿ ಚೆನ್ನಾಗಿ ನಾವು ನಡೆಸಬೇಕು. ಪರಸ್ಪರ ಜನರನ್ನು ಒಟ್ಟುಗೂಡಿಸಿ ಮನೆಗಳಿಗೆ ಭೇಟಿ ಮಾಡಿ ಕಷ್ಟದಲ್ಲಿರುವವರಿಗೆ ಸಾಂತ್ವನ ಮಾಡಿ ಅವರಿಗೆ ಏನಾದರೂ ಕೈಲಾದಷ್ಟು ಸಹಾಯ ಕೊಡುವಾಗ ಅವರ ಹೃದಯಕ್ಕೆ ನಾವು ನೇರವಾಗಿ ಹೋಗ್ಬೋದು. ಜಗಳವಾಡಿದರೆ, ಏನು ಕೆಟ್ಟ ಮಾತುಗಳನ್ನಾಡಿದರೆ, ಜನರ ನಡುವೆ ಈ ಪೂರ್ವಾಗ್ರಹ ಇದ್ದು ಏನು ವಿಷ ಬೀಜ ಬಿತ್ತಿದರೆ ಖಂಡಿತವಾಗಿ ಸಮಾಜ ಹೊಡೆದು ಹೋಗ್ತದೆ. ನಾವು ಈ ಊರಲ್ಲಿ, ಈ ಮಂಗಳೂರಲ್ಲಿ ಹುಟ್ಟದ್ದು ಜನರನ್ನು ಹೊಡೆದು ಹಾಕಲಿಕ್ಕೆ ಅಲ್ಲ, ಓಡಿಸಲು ಅಲ್ಲ. ನಮ್ಮ ಮನೆಯವರಂತೆ, ನಮ್ಮ ಕುಟುಂಬರವಂತೆ ಎಲ್ಲರನ್ನು ಕಾಣಲು ದೇವರು ನಮ್ಮನ್ನು ಈ ಕಾಲದಲ್ಲಿ ಇಲ್ಲಿಟ್ಟಿದ್ದಾರೆ. ಆದ ಕಾರಣ ಪ್ರಿಯರೇ, ಯೇಸುಕ್ರಿಸ್ತರ ಜನನವು ನಮಗೆ ನಿಜವಾಗಿ ಒಂದು ಶುಭ ಸಂದೇಶ. ಅರಣ್ಯಾಧಿಕಾರಿ ಆಂಥೋನಿ ಮರಿಯಪ್ಪ, ಜಂಗಲ್ ಲಾಡ್ಜಸ್ ರೆಸಾರ್ಟ್ನ ನಿರ್ದೇಶಕ ಕ್ಲಿಫರ್ಡ್ ಲೋಬೋ, ಮಂಗಳೂರು ಧರ್ಮ ಪ್ರಾಂತ್ಯದ ಪಿಆರ್ಒ ಫಾದರ್ ಜೆಬಿ ಸಲ್ಡಾನಾ ಅತಿಥಿಗಳಾಗಿ ಆಗಮಿಸಿದ್ರು. ಫಾದರ್ ಜೆಬಿ ಸಲ್ಡಾನ್ ಅವರು ಶುಭ ಸಂದೇಶವನ್ನ ನೀಡಿದ್ರು. ಅಧ್ಯಕ್ಷ ರಾಯ್ ಕ್ಯಾಸ್ಟಲಿನೋ ಅವರು, ನಾಡಿನಲ್ಲಿ ಸೌಹಾರ್ದತೆಯ ವಾತಾವರಣ ಮರಳಿದೆ. ಪ್ರಸ್ತುತ ಜಿಲ್ಲಾಡಳಿತದ ಮುಂಚೂಣಿಯಲ್ಲಿರುವ ಜಿಲ್ಲಾಧಿಕಾರಿ ಹಾಗೂ ಕಮಿಷನರ್ ಅವರ ನೇತೃತ್ವದಲ್ಲಿ ನಗರದಲ್ಲಿ ಭಯಮುಕ್ತ ವಾತಾವರಣ ನಿರ್ಮಾಣವಾಗಿದೆ ಎಂದರು. ನಮಗೆ ನಮ್ಮ ಜನರಿಗೆ ಸೌಹಾರ್ದತೆ ಬೇಕು, ಸಹಬಾಳ್ಬೇಕು, ಶಾಂತಿ ಬೇಕು ಅಂತ ನಾವು ಆಶಿಸ್ತಾ ಇದ್ದೇವೆ. ಇದನ್ನು ಕರುಣಿಸಬೇಕಾದ್ರೆ ನಿಜವಾಗಿಯೂ ನಮಗೆ ಒಳ್ಳೆಯ ಆಡಳಿತ ವರ್ಗ ಸಿಕ್ಕಿದ್ರೆ ಇದು ಸಾಧ್ಯತೆ ಇದೆ ಅಂತ ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ನೀವೆಲ್ಲ ಬಂದಿದ್ದೀರಿ, ಬಹಳ ಆನಂದದಲ್ಲಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಮನೆಗೆ ಹೋಗುವ ಹೆದರಿಕೆ ಇಲ್ಲ. ಮೊದಲಾದ್ರೆ 8 ಗಂಟೆ ಆಗುವಾಗ ಎಲ್ಲ ಬಂದ ಕತ್ತಲೆ ಮಾಯ, ಜನರು ಹೋಗ್ಲಿಕ್ಕೆ ಹೆದರ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೇನೆ, 10:30 11 ಗಂಟೆವರೆಗೆ ರಸ್ತೆಯಲ್ಲಿ ಜನರು ನಡ್ಕೊಂಡು ಹೋಗ್ತಾರೆ. ಟ್ರಾಫಿಕ್ ಇದೆ ಅಂದರೆ ಖಂಡಿತವಾಗಿಯೂ ದೇವರು ಈ ಕ್ರಿಸ್ಮಸ್ ಸಮಯದಲ್ಲಿ ನಮಗೆ 2 ದೇವದೂತರನ್ನು ಕಳಿಸಿದ್ದಾರೆ. ಇವರಿಂದ ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಶಾಂತಿ ಸಿಗಲಿದೆ ಅಂತ ನಾನು ಭಾವಿಸ್ತೇನೆ. ಆನಂದ್ ಸೋನ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ನಿರ್ಮಿಸಿದ ಭರತನಾಟ್ಯ ಕಲಾವಿದೆ ರೆಮೋನಾ ಇವೆಟ್ ಪಿರೇರಾ ಅವರನ್ನ ಸನ್ಮಾನಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮವು ಜನರನ್ನ ಭರಪೂರ ರಂಜಿಸಿತ್ತು. ರೆಮೋನಾ ಪಿರೇರಾ ತಂಡದಿಂದ ನೃತ್ಯ ಹಾಗೂ ರೂಪಕ ಪ್ರದರ್ಶನ ಜರುಗಿತು. ಜಯಲತ್ತೂರು ಬಳಗದಿಂದ ರಸಮಂಜರಿ ಕಾರ್ಯಕ್ರಮ ಜನರನ್ನ ರೋಮಾಂಚನಗೊಳಿಸಿತು.
ಕಾರ್ಯಕ್ರಮದಲ್ಲಿ ಸಂಚಾಲಕರಾದ ಸ್ಟ್ಯಾನಿ ಲೋಪೋ, ವಂದನೀಯ ಗುರು, ಸುದೀಪ್ ಪೌಲ್, ವಿಲ್ಮಾ ಮಂತೇರು, ಸಮರ್ಥ್ ಭಟ್, ಸ್ಟ್ಯಾನ್ಲಿ ಬಂಟ್ವಾಳ್, ಡೋಲ್ಫಿ ಡಿಸೋಸಾ, ಅರುಣ್ ಡಿಸೋಸಾ, ರೆಹಮಾನ್ ಕುಂಜತ್ಪೆಲ್, ಜೇಮ್ಸ್ ಪ್ರವೀಣ್ ಮತ್ತು ಇನ್ನಿತರ ಸದಸ್ಯರ ಸಹಕಾರದಿಂದ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಡೆಯಿತು. ವೇದಿಕೆಯ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಚಲ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಕ್ಯಾಥೋಲಿಕ್ ಸಭಾಧ್ಯಕ್ಷ ಸಂತೋಷ್ ಡಿಸೋಸಾ ಧನ್ಯವಾದ ಅರ್ಪಿಸಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.